ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್. ನಾವು ಇವತ್ತು ಈ ವಿಡಿಯೋದಲ್ಲಿ ಮಾಡ್ತಿರೋ ರೆಸಿಪಿ ಬೀಟ್ರೂಟ್ ಹಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸಾಫ್ಟ್ ಸ್ಮೂತ್ ಆಗಿ. ಸೊ ಇದನ್ನ ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನೋಡಿ, ಇಲ್ಲಿ ನಾನು ಈ ಥರ ಮೀಡಿಯಮ್ದು 2 ಬೀಟ್ರೂಟ್ ತಗೊಂಡು ಮೇಲ್ಗಡೆ ಸಿಪ್ಪೆನ ಎರ್ಕೊತೀನಿ. ಈಗ ನೋಡಿ, ಈ ಬೀಟ್ರೂಟ್ನ ಸಿಪ್ಪೆ ಎಲ್ಲ ಎರ್ದಿದ್ದಾದ್ಮೇಲೆ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇದನ್ನ ನಾವೀಗ ಮಿಕ್ಸಿನಲ್ಲಿ ಶಿಫ್ಟ್ ಮಾಡ್ಕೋಬೇಕು. ನೋಡಿ, ಈಗ ನಾವು ಒಂದ್ಸರಿ ಮಿಕ್ಸಿ ಮಾಡಿದ್ಮೇಲೆ ಈ ಥರ ತರಿಯಾಗಿದೆ ಬೀಟ್ರೂಟು. ಈಗ ನಮಗೆ ಬೇಕಾಗಿರುವಷ್ಟು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಾಗ ನಮಗೆ ಸ್ವಲ್ಪ ಪ್ಯೂರಿ ಟೈಪ್ ಬರಬೇಕಂದ್ರೆ ಸ್ವಲ್ಪ ತೆಳ್ಳಗೆ ಬರಬೇಕು. ಈ ಥರ ಬಂದರೆ ನಮಗೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ. ನೀವು ಮಾಡಿದಾಗ ಇದೇ ಥರ ಮಾಡಿರಿ. ಈಗ ನಾವೇನು ಮಾಡಬೇಕಂದ್ರೆ ಈ ಥರದೊಂದು ಕೆಳಗಡೆ ಪಾತ್ರೆ ಇಟ್ಕೊಳ್ಳಿ, ಇದು ಮೇಲ್ಗಡೆ ಒಂದು ಸ್ಟೈನರ್ ಇಟ್ಕೊಳ್ಳಿ. ಇವೆರಡು ಇಟ್ಕೊಂಡು ನಾವು ಇವಾಗ ಪ್ಯೂರಿ ಮಾಡಿದ್ದೀವಲ್ಲ, ಆ ಪ್ಯೂರಿನ ಇದರಲ್ಲಿ ಹಾಕ್ಕೋಬೇಕು. ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ನೋಡಿ, ಇವಾಗ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಮೇಲ್ಗಡೆ ಈ ಥರ ಒಂದು ಸ್ಟೈನರ್ ಇಟ್ಕೊಳ್ಳಿ, ಅಂದರೆ ಒಂದು ಸೋಸದ ಇಟ್ಕೊಂಡು ಈ ಪ್ಯೂರಿ ಇದೆಯಲ್ಲ ಇವಾಗ ನಾವು ಮಿಕ್ಸಿ ಮಾಡಿರೋ ಅಂಥದ್ದು ಇದರಲ್ಲಿ ಹಾಕಿ ಈಗ ನಾವೇನು ಮಾಡಬೇಕು ಅಂದರೆ ಸ್ಪೂನಿನ ಸಹಾಯದಿಂದ ಇದನ್ನು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಾಟರ್ ಅನ್ನೋದು ನಮಗೆ ಕೆಳಗಡೆ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಸ್ಪೂನಿನ ಸಹಾಯದಿಂದನೇ ಪ್ರೆಸ್ ಮಾಡ್ತಾ ಹೋಗಿ. ಈಗ ನೋಡಿದ್ರಿ ಅಲ್ಲ, ನಾವು ಆ ಥರ ಸೋಸಿದ್ದಾದ್ಮೇಲೆ ಕೆಳಗಡೆ ವಾಟರ್ ಎಷ್ಟು ಫಾರ್ಮ್ ಆಗಿದೆ ಅಂತ. ಈಗ ಇದರಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ 5 ಟೇಬಲ್ ಸ್ಪೂನಿನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀವಿ. ಕಾರ್ನ್ಫ್ಲೋರ್ ಹಾಕಿದ್ದಾದ್ಮೇಲೆ ಈ ಥರ ಸ್ಪೂನಿನ ಸಹಾಯದಿಂದ ಅಥವಾ ಈ ಥರದಿದ್ದರೆ ಈ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಕಲರ್ ಚೇಂಜ್ ಅನ್ನೋದು ಕಾಣುತ್ತೆ. ಎಂತಕ್ಕೆ ಅಂದರೆ ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಅದರಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಬೇಕಾಗಿರುವಂಥ ಪ್ರಮಾಣದಷ್ಟು ವಾಟರ್ ಹಾಕಿ ಚೆನ್ನಾಗಿ ಕಲಿಸ್ತಾ ಇರಿ. ಅಂದರೆ ನಮಗೆ ಜಾಸ್ತಿ ಪಾಕ ಬರಬೇಕು ಅಂತ ಏನಿಲ್ಲ, ಗಟ್ಟಿ ಪಾಕ ಬರೋದಾಗಲಿ ಆ ಥರ ಏನು ನೀವು ಚಿಂತೆ ಮಾಡಬೇಡಿ. ಜಸ್ಟ್ ನಿಮಗೆ ಶುಗರ್ ಮೆಲ್ಟ್ ಆದರೆ ಅಷ್ಟೇ ಸಾಕು. ಇದ್ರದ್ದು ಶುಗರಿನ ಸಿರಪ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಜಸ್ಟ್ ಶುಗರ್ನ ಮೆಲ್ಟ್ ಆಗಕ್ಕೆ ಬಿಟ್ಟರೆ ಸಾಕು. ನೋಡಿದ್ರಿ ಅಲ್ಲ ಎಷ್ಟು ಚೆನ್ನಾಗಿ ಶುಗರ್ ಅನ್ನೋದು ಮೆಲ್ಟ್ ಆಗೋಗಿದೆ ಅಂತ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ಆಲ್ರೆಡಿ ಪಕ್ಕಕ್ಕೆ ಎತ್ತಿಟ್ಟಿರುವಂತಹ ಬೀಟ್ರೂಟ್ ಪ್ಯೂರಿ ಅನ್ನೋದನ್ನ ಇದರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ತಾ ಇರಿ. ಎಲ್ಲಿ ತನಕ ಅಂದರೆ ನಮಗೆ ಸ್ವಲ್ಪ ಥಿಕ್ನೆಸ್ ಬರಬೇಕು. ನೋಡಿ, ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಥಿಕ್ನೆಸ್ ಬಂದರೆ ಸಾಕು. ಈ ಥರ ಥಿಕ್ನೆಸ್ ಬಂದಾಗ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಮೇಲೆ ನೀವೇನು ಮಾಡಿ ನೋಡಿ, ಇಷ್ಟು ಥಿಕ್ನೆಸ್ ಬರಬೇಕು. ನಾನು ಪ್ರೀವಿಯಸ್ ತೋರಿಸಿದ್ದು ಸ್ವಲ್ಪ ಇತ್ತು, ಈಗ ಇನ್ನೊಂಚೂರು ಹಾರ್ಡ್ ಆಗ್ತಾ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮ್ಗೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಹಾಕಿದ್ದೀನಿ. ಗೋಡಂಬಿ ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಡಿಷ್ನಲಿ ನಾನಿಲ್ಲಿ ಪಿಸ್ತಾನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಈ ಥರದ್ದೊಂದು ಟ್ರಾನ್ಸ್ಪರೆಂಟ್ ಬೌಲನ್ನು ತಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಬೌಲ್ ತಗೊಂಡು ಕೆಳಗಡೆ ನಾನು ಡ್ರೈ ಫ್ರೂಟ್ಸ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಕೆಳಗಡೆ ಮಾಡ್ತಿದ್ದೀನಿ ಅಂತ ಅಂದಾಗ, ನಾನು ಇದನ್ನ ಡಂಪ್ ಮಾಡ್ತೀನಲ್ಲ ರಿವರ್ಸ್, ಆ ಟೈಮಲ್ಲಿ ನನಗೆ ಮೇಲ್ಗಡೆ ನೋಡಲಿಕ್ಕೆ ಲುಕ್ಕು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ನಾನಿಲ್ಲಿ ಇದ್ರ ಡೆಕೋರೇಷನ್ ಈ ಥರ ಮಾಡ್ತಾ ಇದ್ದೀನಿ.
ನೋಡಿ ಇಲ್ಲಿ ಅಡಿಷ್ನಲಿ ನಾನು ಇನ್ನೊಂಚೂರು ಡೆಕೋರೇಟಿವ್ ಸ್ವಲ್ಪ ಚೆನ್ನಾಗಿ ಕಾಣ್ಲಿಕ್ಕೋಸ್ಕರ ನಾನು ಎಳ್ಳುನು ಹಾಕೊಂಡಿದ್ದೀನಿ. ಈಗ ನೀವೇನು ಮಾಡಿ ಅಂದರೆ ಸ್ಟವ್ ಆಫ್ ಮಾಡಿ ಆ ಪ್ಯೂರಿ ಮಿಕ್ಸ್ಡ್ ಏನಿದೆಯೋ ಅದನ್ನ ಇದರಲ್ಲಿ ಹಾಕಿ 4 ಸೈಡ್ಸ್ ನೀಟಾಗಿ ಹಾಕಿ ಇದನ್ನ ನೀವು 2 to 3 hours ಫ್ರಿಜ್ಜಲ್ಲಿ ಇಡಿ. ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಈ ಕೇಕ್ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಆಗುತ್ತಲ್ಲ, ಸೊ ಹಾಗಾಗಿ ತಿನ್ನಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ವಿ ವಿಲ್ ಮೀಟ್ ಆಫ್ಟರ್ 2 hours. ಈಗ ನೋಡಿ ಆಫ್ಟರ್ 2 hours ಯಾವ ಥರ ಆಗಿದೆ ಅಂತ, ಎಷ್ಟು ಗಟ್ಟಿಯಾಗಿ ಆಗಿದೆ ಅಲ್ಲ. ಫ್ರಿಜ್ಜಲ್ಲಿ ನಾವು 2 to 3 hours ಫ್ರೀಸ್ ಆದಮೇಲೆ ನೀವು ಒಂದ್ಸರಿ ನಿಮ್ಮ ಬೆರಳಿಟ್ಟು ಏನು ಮಾಡಬೇಕು ಅಂದರೆ 4 ಸೈಡ್ಸ್ ಈ ಥರ 4 ಸೈಡ್ಸ್ನು ಈ ಥರ ಕಾರ್ನರಿಂದ ಒಂದ್ಸರಿ ಎಳೆಯೋಕ್ಕೆ ಟ್ರೈ ಮಾಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಥಿಕ್ನೆಸ್ ಇದೆ ಅಂತ ಹೇಳಿ. ಈ ಥರ ನೋಡಿ, ಈ ಥರ 4 ಸೈಡ್ಸು ನೀವು ಈ ಥರ ಎಳ್ಕೊಳ್ಳಿ, ಸೊ ದಟ್ ನಿಮಗೆ ಥಿಕ್ನೆಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತ ಅಂದರೆ ಒಂದು ಪ್ಲೇಟ್ನ ಮುಚ್ಚಿ, ಈಗ ನಾನು ಡಿಮೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪ್ಲೇಟ್ನ ಟ್ರಾನ್ಸ್ಪರೆಂಟ್ ಆ ಬೌಲ್ ಇದೆಯಲ್ಲ ಅದ್ರ ಮೇಲೆ ಮುಚ್ಚಿ ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಒನ್ಸ್ ನೀವು ಈ ಥರ ಮಾಡ್ತಿರ್ಬೇಕಾದ್ರೆ ಒಂದು 2 to 3 times ಟ್ಯಾಪ್ ಮಾಡಿ, ಚೆನ್ನಾಗಿ ಟ್ಯಾಪ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಿತ್ತಲ್ಲ ನಮ್ಮದು. ಎಸ್, ಇಟ್ಸ್ ಪರ್ಫೆಕ್ಟ್ಲಿ ರೈಟ್. ಈಗ ನೋಡಿ ಒಂದು ರೌಂಡ್ ನಾನು ನೀಟಾಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ನಾವು ಡೆಕೋರೇಟ್ ಮಾಡಿರೋದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಿದ್ರೇ ತಿನ್ಬೇಕಂತ ಅನ್ನಿಸ್ತಾ ಇದೆ. ನಾನೇನು ಮಾಡ್ತಿದ್ದೀನಿ ಅಂತಂದರೆ ಲಾಸ್ಟ್ಗೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಚೆನ್ನಾಗಿ ಕಟ್ ಮಾಡಿ ನಾನಂತೂ ತಿನ್ಲಿಕ್ಕೆ ರೆಡಿ ಇದ್ದೀನಿ. ಸೊ ನೀವು ಯಾವುದೇ ಥರ ಟೈಮ್ ವೇಸ್ಟ್ ಮಾಡಿದಿರಾ ಈ ವಿಡಿಯೋನ ನೋಡಿ ನೀವು ಇದೇ ಥರ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ? ನೋಡಿ ಎಷ್ಟು ಸ್ಮೂತಾಗಿದೆ ಅಲ್ಲ, ಸ್ಪಾಂಜಿ ಅನ್ನಿಸ್ತಿದೆ ಅಲ್ಲ. ಎಸ್, ನೋಡಲಿಕ್ಕೆ ಅಲ್ಲ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿದೆ. ನಾವು ಈ ಥರ ವೆಜಿಟೇಬಲ್ಸಲ್ಲೂ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರುತ್ತೆ ಅಲ್ಲ. ನೋಡಿ ನಾನು ಆಲ್ರೆಡಿ ಅಲ್ಲಿ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹಾಕಿದ್ನಲ್ಲ, ಏನಕ್ಕೆ ಅಂದರೆ ತಿನ್ಬೇಕಾದ್ರೆ ನಮಗೆ ಮಿಡಲಲ್ಲಿ ಅದು ಸಹ ಸ್ಟಫಿಂಗ್ ಸಿಗಬೇಕು ಅಂತ ಹೇಳಿ. ಸೊ ನೀವು ಇದೇ ಥರ ಮನೆಯಲ್ಲಿ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈ ಥರನೂ ಮಾಡ್ಬೋದು ರೆಸಿಪೀಸ್ ಅಂತ ಸ್ಪ್ರೆಡ್ ಮಾಡಿ. ಓಕೆ, ಇಫ್ ಯು ಲೈಕ್ ದ ವಿಡಿಯೋ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ನ್ಯೂ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಂಟಿಲ್ ದೆನ್ ಬಾಯ್.